ಮಕ್ಕಳನ್ನ ಸಾಯಿಸಿ ಅವ್ರ ಮಾಂಸಗಳನ್ನ ತಿಂತಾ ಇದ್ದಾರೆ. ನಮ್ಮ ಫೇವ್ರೆಟ್ ರೂಲ್ಸ್ ಬಿಲಿಯನಿಯರ್ಸ್ ಅಥವಾ ರೋಲ್ ಮಾಡೆಲ್. ಎಫ್ಸ್ಟೀನ್ ಅಂದ್ರೆ ಏನು? ಎಫ್ಸ್ಟೀನ್ ಫೈಲ್ಸ್ ಅಂತ ಅದಕ್ಕೆ ಹೆಸರೇನಿಗೆ ಬಂತು? ಈ ಎಫ್ಸ್ಟೀನ್ ಅನ್ನೋದು ಹೆಂಗ್ ಕ್ರಿಯೇಟ್ ಆಯ್ತು? ನಾನು ಒಬ್ಬ ಹುಡುಗ, ಅವನೇನು ಹುಟ್ಟುತ್ತಾನೆ ಶ್ರೀಮಂತ ಆಗಿರಲಿಲ್ಲ, ಅವನೊಬ್ಬ ಮಿಡಲ್ ಕ್ಲಾಸ್ ಹುಡುಗ. ಅವನು ಹೆಂಗೆ ಅಷ್ಟು ದೊಡ್ಡ ಹೈಲ್ಯಾಂಡ್ಸ್ಗಳನ್ನ ತಗೊಳಕಾಯ್ತು, ಹೆಂಗೆ ಇಷ್ಟು ದೊಡ್ಡ ಕ್ರೈಮ್ಗಳನ್ನ ಮಾಡ್ದ ಅಂತ ನೋಡ್ತಾ ಹೋಗೋಣ. ಅವನಿಗೆ ಯಾವ ಒಂದು ಕಲೆನೂ ಇರಲಿಲ್ಲ ಅಥವಾ ಯಾವುದೋ ಒಂದು ಸ್ಕಿಲ್ ಕೂಡ ಇರಲಿಲ್ಲ. ಅವ್ನಿಗೆ ಇದ್ದಿದ್ದು ಒಂದೇ ಒಂದು, ಅದು ಮ್ಯಾಥ್ಸ್. ಸೊ ಅವ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ ಕೂಡ ಒಬ್ಬ ಮ್ಯಾಥ್ಸ್ ಲೆಕ್ಚರರ್ ಆಗೇನೆ. ಹೋಗ್ತಾ ಹೋಗ್ತಾ ಆಕ್ಷನ್ ಟ್ರೇಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಬಿಲಿಯನಿಯರ್ ಕಾಂಟ್ರಾಕ್ಟ್ಗಳನ್ನ ತಗೊಳಕ್ ಸ್ಟಾರ್ಟ್ ಮಾಡ್ದ. ಅದಾದ್ಮೇಲೆ ಕದ್ದಿರೋಂಥ ದುಡ್ಡು ಅದನ್ನ ರಿಕವರಿ ಮಾಡೋಂಥ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾನೆ. ಆ ಕಂಪ್ನಿಲಿ ತುಂಬ ಫೇವ್ರೇಟ್ ಆಯಿತು ಬಿಲಿಯನಿಯರ್ಸ್ಗೆ. ಅದೇ ಅವನಿಗೆ ಟರ್ನಿಂಗ್ ಮಾಡಿ ಎಷ್ಟು ದುಡ್ಡು ಸಂಪಾದನೆ ಮಾಡ್ದ ಅಂದರೆ, ಅವನ ಹೆಸರಲ್ಲಿ 2 ಐಲ್ಯಾಂಡ್ಗಳಿತ್ತು. ಅವನ ಪಾರ್ಟಿ ಆರ್ಗನೈಸ್ ಮಾಡಿದ್ರೆ ಯಾರು ಮಿಸ್ ಆಗ್ತಿರಲಿಲ್ಲ, ಅಷ್ಟು ಎಂಟರ್ಟೈನ್ ಆಗಿ ಆ ಪಾರ್ಟಿಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದ. ಸೊ ಆ ಪಾರ್ಟಿನಿಗೆ ಬರ್ತಿದ್ದವರು ಪ್ರತಿಯೊಬ್ಬರು ಬಿಲಿಯನಿಯರ್ಸೇ ಆಗ್ತಿದ್ರು. ಅದಕ್ಕೆ ಅದರಲ್ಲಿ ತುಂಬ ಹುಷಾರಾಗಿರಬೇಕು ಅಂತ ಪಾರ್ಟಿಗೆ ಬರ್ತಿದ್ದವ್ರು ಪ್ರತಿ ಕಡೆನೂ ಅವನು ಇಡನ್ ಕ್ಯಾಮ್ರಾಸ್ಗಳನ್ನ ಇಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿಂದನೇ ಸ್ಟೋರಿ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದು. ನೆಕ್ಸ್ಟ್ ಒಂದು ಪಾರ್ಟ್ನರು ಆ ಪಾರ್ಟಿಗಳಲ್ಲಿ ಚಿಲ್ಡ್ರನ್ಸ್ಗಳನ್ನ ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅದರಲ್ಲಿ ಅವ್ರನ್ನ ಸಾಯಿಸಿ ಅವ್ರ ಮಾಂಸಗಳನ್ನ ಕೂಡ ತಿಂತಾ ಇದ್ರು. ನಿಧಾನಕ್ಕೆ ಆ ಪಾರ್ಟಿಲಿದ್ದ ಕೆಲವು ಹುಡುಗಿರು ಪೊಲೀಸ್ಗೆ ಅಂತ ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಂಗೆ ನಿಧಾನಕ್ಕೆ ಆ ಪಾರ್ಟಿಲಿ ಏನೇನು ನಡೀತಾ ಇತ್ತು ಅದು ಆಚೆಗೆ ಬರ್ದಾಗೆ ಸ್ಟಾರ್ಟ್ ಆಗುತ್ತೆ. 2019 ಪೊಲೀಸವರು ಎಫ್ಸ್ಟೀನ್ನ ಅರೆಸ್ಟ್ ಮಾಡ್ತಾರೆ. ಅದೇ ಥರ ಮತ್ತೆ ಮತ್ತೆ ಅವಮಾನ ಆಗ್ತಾ ಇದ್ರೆ 10th August 2019 ಅವನು ಸತ್ತೋಗ್ತಾನೆ, ಸುಸೈಡ್. ಬಟ್ ಅವ್ನು ಸತ್ತ ಮೇಲೆ ಸ್ಟೋರಿಗೆ ಟ್ವಿಸ್ಟ್ ಸಿಕ್ಕಿದ್ದು. ಅವನೇನೇ ಇಟ್ಟಿದ್ನಲ್ಲ ಹಿಡನ್ ಕ್ಯಾಮ್ರಾಸು, ಆ ಫೋಟೇಜಸ್ಸು, ಆ ಡಾಕ್ಯುಮೆಂಟ್ಸು, ಪ್ರತಿಯೊಂದು ಫೈಲ್ಸ್ಗಳು ಆಚೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದೇ ಎಫ್ಸ್ಟೀನ್ ಫೈಲ್ಸ್. ಆ ಫೋಟೇಜ್ಗಳಲ್ಲಿ ಎಲ್ಲರ ಹೆಸರು ಆಚೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ವೀಡಿಯೋ, ಫೋಟೋಸು, ಪ್ರತಿಯೊಂದು ಡಾಕ್ಯುಮೆಂಟ್ಸು ಆಚೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ಅಲ್ಲಿರೋ ಮಿಲಿಯನಿಯರ್ಸ್ ಆಗಿರಿಂದಾನೆ ಆ ಫೋಟೇಜಸಲ್ಲಿ ಎಲ್ಲರ ಹೆಸರುಗಳು ಆಚೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ವೀಡಿಯೋಸು, ಫೋಟೇಜು, ಡಾಕ್ಯುಮೆಂಟ್ಸ್ ಎಲ್ಲವೂ ಆಚೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ದವರೆಲ್ಲ ತುಂಬ ದೊಡ್ಡ ಮಿಲಿಯನಿಯರ್ಸ್ ಆಗಿದ್ದರಿಂದ ಅವ್ರನ್ನ ಏನೂ ಮಾಡೋಕ್ಕಾಗಲಿಲ್ಲ. ಮನುಷ್ಯಗಳನ್ನ ತಿನ್ನೋದೇನು ಎಫ್ಸ್ಟೀನ್ ಫೈಲ್ಸು. ಇಲ್ಲಿವರೆಗೂ ರಿಲೀಸ್ ಆಗಿರೋ ಇದು 2 ವರ್ಸ್ಟ್ ಅಂತಲೇ ಹೇಳ್ಬೋದು. ತುಂಬ ದೊಡ್ಡವ್ರ ವೀಡಿಯೋಸು ಎಫ್ಸ್ಟೀನ್ ಫೈಲ್ಸಲ್ಲಿ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ತುಂಬ ವರ್ಸ್ಟ್ ಆಗಿರೋದು ಹೇಳ್ತಿದ್ದೀವಿ ಕೇಳಿ. ಇಲ್ಲೊಂದು ಮೆಕ್ಸಿಕನ್ ಹುಡುಗಿ ಆ ಮನುಷ್ಯರು ಮಾಂಸಗಳನ್ನ ತಿಂತವ್ರೆ ಅಂತ ಆ ಹುಡುಗಿ ತುಂಬ ಜೋರಾಗಿ ಕಿರ್ಚ್ಕೊಳ್ತಿದ್ದಾರೆ. ಆ ವಿಡಿಯೋ ತುಂಬ ವೈರಲ್ ಕೂಡ ಆಗ್ತಾ ಇದ್ದಾವೆ. 2019 ಈ ಮೆಕ್ಸಿಕನ್ ಹುಡುಗಿ ಆ ಒಂದು ಪಾರ್ಟಿಯಲ್ಲಿ ಕೆಲವೊಂದಷ್ಟು ಜನ ಮನುಷ್ಯರು ಮಾಂಸ ತಿಂತಾ ಇದ್ರು ಅಂತ ತುಂಬ ಜೋರಾಗಿ ಕಿರಿಚಿ ಹೇಳ್ತಾಳೆ. ಅವಳನ್ನ ಒಂದು ಮೆಂಟಲ್ ಅಂತ ಹೇಳಿ ಸೈಡ್ಗೆ ಹಾಕ್ಬಿಡ್ತಾರೆ. ತುಂಬ ದಿನ ಆದಮೇಲೆ ಆ ಹುಡುಗಿ ಕಾಣದೆ ಹೋಗ್ಬಿಡ್ತಾಳೆ. ಸತ್ತೋದ್ಲ, ಏನು ಮಾಡೋದು ಯಾರಿಗೂ ಗೊತ್ತಿಲ್ಲ. ಮತ್ತು ಅದರ ಇನ್ವಾಲ್ವ್ ಆಗಿರೋಂಥವ್ರು ನಾವು ದಿನ ರೋಲ್ ಮಾಡೆಲ್ಸ್ ಅಂತ ತಗೋತಿರೋಂಥವ್ರು. ಇನ್ನು ಎಫ್ಸ್ಟೀನ್ ಫೈಲ್ಸಲ್ಲಿ ತುಂಬ ಫೋಟೋಸ್ಗಳು ಬಂತು. ಅದರಲ್ಲಿ ಈ ಒಂದು ಫೋಟೋ ಏನಿದೆಯಲ್ಲ, ಇದ್ರ ಹೆಸರು ಬಂದು ಮಾಲಿಕ್ ಅಂತ. ಸೊ ಇದರಲ್ಲಿ ಏನು ಮಾಡ್ತಾರೆ, ಇದು ಒಂದು ಸಾಧಾನಿಕ್ ರಿಚುವಲ್ ಜಾಗ. ಅಂದರೆ ಅಂಡರ್ ಏಜ್ ಇರೋಂಥ ಮಕ್ಕಳನ್ನ ನರಬಲಿ ಕೊಡೋಂಥವ್ರ ಜಾಗ. ಸ್ಯಾಕ್ರಿಫೈಸ್ ಮಾಡ್ತಾರೆ ಮಕ್ಳುಗಳನ್ನ. ತುಂಬ ಜನನ ಆ ಜಾಗದಲ್ಲಿ ಬಲಿ ಕೊಟ್ಟಿದ್ದಾರೆ. ಮತ್ತು ಸಮ್ಟೈಮ್ಸ್ ಅಲ್ಲಿರೋಂಥ ಹುಡುಗರನ್ನ ತಿಂತಾರೆ. ಆ ಒಂದು ಟೈಮಲ್ಲಿ ಈ ವಿಡಿಯೋ ಸಿಗ್ತಾ ನೋಡಿ. ನಾನು ಆಗಲೇ ಹೇಳ್ದಂಗೆ ಆ ಹುಡುಗಿ ಏನು ಕಿರ್ಚ್ಕೊಡ್ತಿಲ್ಲಲ್ಲ, ಇದು ಅದಕ್ಕೆ ರಿಲೇಟ್ ಆಗುತ್ತೆ. ಇವರು ಮೆಕ್ಸಿಕೋದ ಒಂದು ಟಾಪ್ ಮಾಡೆಲ್. ಅವರು ಎಫ್ಸ್ಟೀನ್ ಐಲ್ಯಾಂಡ್ನ ವಿಸಿಟ್ ಮಾಡಿದಾಗ ಅವಾಗ ಗೊತ್ತಾಗುತ್ತೆ, ಊಟ ಜೊತೆಗೆ ಆ ಚಿಕ್ಕ ಹುಡುಗರನ್ನ ತಿಂದಿರ್ತಾರೆ. ಅವ್ರು ಅದನ್ನು ನಿಜವಾಗ್ಲೂ ನೋಡಿರ್ತಾರೆ. ಅದನ್ನು ನೋಡಾದ್ಮೇಲೆ ಮೀಡಿಯಾದಲ್ಲಿ ಎಕ್ಸ್ಪೋಸ್ ಮಾಡ್ತಾರೆ. ಈ ವಿಡಿಯೋ ನೋಡಾದ್ಮೇಲೆ ಬೇರೆ ಏನಾದರೂ ಎವಿಡೆನ್ಸ್ ಸಿಗುತ್ತಾ ಅಂತ ಸರ್ಚ್ ಮಾಡಿ ನೋಡಿದ್ರೆ ಒಂದು ಫೋಟೋ ಸಿಕ್ತು. ಅದು ನೋಡೋಕೆ ತುಂಬ ಶಾಕ್ ಆಗುತ್ತೆ. ಕ್ಲಿಯರಾಗಿ ಝೂಮ್ ಮಾಡಿ ನೋಡಿದ್ರೆ ಮೇಲೆ ಕೆಳಗೆ ಚಿಕನ್ ಇರುತ್ತೆ, ಮಧ್ಯದಲ್ಲಿ ನೋಡಿದ್ರೆ ಒಂದು ಹ್ಯೂಮನ್ ಕಾಲಿರುತ್ತೆ. ಎಫ್ಸ್ಟೀನ್ ಫೈಲ್ಸಲ್ಲಿ ನೀನೇನು ನಡೆದಿ ಅಂತ ಗೊತ್ತಿಲ್ಲ. ಇನ್ನು ಈ ಎಫ್ಸ್ಟೀನ್ ಫೈಲ್ಸ್ ಆಚೆ ಬಂದಾಗಿಂದ ಒಂದು ಮೈಕಲ್ ಜಾಕ್ಸನ್ ಅವ್ರ ಹೆಸರಂತೂ ತುಂಬ ಕಡೆ ಓಡಾಡ್ತಿದೆ. ಆ ಎಫ್ಸ್ಟೀನ್ ಫೈಲ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ ಅಂತ. ಎಫ್ಸ್ಟೀನ್ ಫೈಲ್ಸಲ್ಲಿ ಮೈಕಲ್ ಜಾಕ್ಸನ್ ಅವರು ಹೆಸರಿರುತ್ತೆ. ಅದನ್ನ ನೋಡಿ ತುಂಬ ಜನ ಶಾಕ್ ಆದ್ರು. ಅದರಲ್ಲಿ ಮೈಕಲ್ ಜಾಕ್ಸನ್ ಅವ್ರಿಗೆ ಹೆಸರಿದೆ ಅಂದರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತಲ್ಲ. ಆ ಒಂದು ಫೈಲಿಂದ ಮೈಕಲ್ ಜಾಕ್ಸನ್ ಅವರು ಆ ಪಾರ್ಟಿಯಲ್ಲಿ ಇಲ್ಲೀಗಲ್ ಆಗಿ ಏನೇನೋ ಮಾಡಿದ್ದಾರೆ, ಅದರ ಏನೇನೋ ಒಂದಷ್ಟು ರೂಮರ್ಸ್ ಓಡ್ತಿದೆ. ಸೊ ಅದೇನೈತೆ ನೋಡೋಣ. ಮೈಕಲ್ ಜಾಕ್ಸನ್ ಅವರು ಪಾರ್ಟಿಗೆ ಹೋದ್ರು. ಹೌದು, ಅವ್ರಿಗೆ ಹೋಗಿದ್ರು. ಆ ಪಾರ್ಟಿಗೆ ಹೋಗಿದ್ದು ಬಂದಮೇಲೆ ಅಲ್ಲಿರೋ ನಡೆದಿರೋ ಅಂಥ ಒಂದಷ್ಟು ವಿಷಯಗಳನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಅಥವಾ ಎಲ್ಲರ ಕಡೆಗೂ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅವ್ರ ಕಡೆಯಿಂದ ಆಗದೆ. ಒಂದು ದಿವಸ ಒಂದು ಫ್ರೆಂಡ್ ಹತ್ರ ಮಾತಾಡುವಾಗ ಹೇಳೋಕ್ಕೆ ಟ್ರೈ ಮಾಡ್ತಾರೆ. ಒಂದು ಗ್ರೂಪ್ ಅವ್ರನ್ನ ಸಾಯಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅದ್ರ ಆಡಿಯೋ ಕೂಡ ಸಿಗ್ತದೆ. I don't know if I should tell you this, but I don't know who may be listening. There may be a group of people don't want you to drug me. You don't want me here anymore. See,
ಮೈಕಲ್ ಜಾಕ್ಸನ್ ಅವರು ಅದರ ಫೋಟೋದಲ್ಲಿ ಇದ್ದಾರೆ ಅಂದ ತಕ್ಷಣ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಅವರು ಅದನ್ನು ಬಂದು ಎಕ್ಸ್ಪೋಸ್ ಮಾಡೋದಕ್ಕೆ ಎಷ್ಟೊಂದ್ಸಲಿ ಟ್ರೈ ಮಾಡ್ತಾರೆ, ಅದನ್ನು ಒಂದು ಸಾಂಗ್ ಮೂಲಕ ಕೂಡ ಹೇಳ್ತಾರೆ. ಆಗ ಅವ್ರು ಸಾಂಗ್ ಮಾಡಿದ್ದು ನಮ್ಗೆ ಅರ್ಥ ಆಗಿರಲಿಲ್ಲ, ಬಟ್ ಈಗ ಅದು ಕೇಳಿ ಅರ್ಥ ಆಗ್ತಿದೆ. ಬಟ್ ಅವರೇ ನಮ್ಮ ಜೊತೆ ಇಲ್ಲ. ಇನ್ನೊಂದು ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ಮೈಕಲ್ ಜಾಕ್ಸನ್ ಅವರು ಸತ್ತೇ ಇಲ್ಲ, ಇನ್ನೂ ಬದುಕೇ ಇದ್ದಾರೆ. ಈ ಎಫ್ಸ್ಟೈನ್ ಫೈಲ್ಸ್ ರಿಲೀಸ್ ಆದಾಗಿಂದ ಈ ಒಂದು ನ್ಯೂಸ್ ಕೂಡ ಅಷ್ಟೇ ವೈರಲ್ ಆಗ್ತಿದೆ. ಇನ್ನೂ ಮೈಕಲ್ ಜಾಕ್ಸನ್ ಸತ್ತೇ ಇಲ್ಲ, ಅವ್ರು ಇನ್ನೂ ಬದುಕಿದ್ದಾರೆ ಅಂತ, ಅವ್ರ ಫಿನರಲ್ನ ಅಟೆಂಡ್ ಮಾಡಿದ್ದಾರೆ ಅಂತ. ಇಲ್ಲಿರುವಂಥ ಒಂದು ಲೇಡಿ ಮೈಕಲ್ ಜಾಕ್ಸನ್ನೇ ಬೇರೆ ವೇಷದಲ್ಲಿದ್ದಾರೆ ಅಂತ. ಈ ಒಂದು ಥಿಯರಿ ಅಥವಾ ಈ ಒಂದು ವಿಷಯ ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂದರೆ, ಮೈಕಲ್ ಜಾಕ್ಸನ್ ಅವರು ಸತ್ತು ನಾಳೆಗೆ ಅವರ ಫ್ರೆಂಡ್ ಅಂತ ಒಬ್ರು ಬಂದು ಮೀಡಿಯಾ ಮುಂದೆ ಒಂದು ಇಂಟರ್ವ್ಯೂ ಕೊಡ್ತಾರೆ. ಆ ಒಬ್ಬ ಪರ್ಸನ್ ಇಂಟರ್ವ್ಯೂ ಕೊಟ್ಟ ತಕ್ಷಣನೇ ತುಂಬಾ ಜನಕ್ಕೆ ಶಾಕ್ ಆಗುತ್ತೆ. Kind of. I think so. It's a cousin of the same creator. Encino House. ಇವರು ಮಾತಾಡ್ತಿರೋ ಮಾಡ್ಯುಲೇಷನ್, ವಾಯ್ಸು, ಬಾಡಿ ಲ್ಯಾಂಗ್ವೇಜ್ ಎಲ್ಲಾನು ಕೂಡ ಮೈಕಲ್ ಜಾಕ್ಸನ್ ಅವ್ರನ್ನ ಇಮಿಟೇಟ್ ಮಾಡೋ ಥರನೇ ಇರುತ್ತೆ. ಸೊ ತುಂಬ ಜನ ಮೈಕಲ್ ಜಾಕ್ಸನ್ ಅವರು ಸತ್ತಿಲ್ಲ, ಅವರು ಇನ್ನೂ ಬದುಕೇ ಇದ್ದಾರೆ. ತುಂಬ ಜನ ಅವ್ರನ್ನ ಸಾಯಿಸೋಕೆ ಟ್ರೈ ಮಾಡಿದ್ರಿಂದನೇ ಅವರು ಅವ್ರ ಡೆತ್ನ ಫೇಕ್ ಮಾಡಿದ್ದಾರೆ ಅಂತ ಒಂದು ಪಬ್ಲಿಕ್ ಥಿಯರಿ ಇದೆ. ಮೈಕಲ್ ಜಾಕ್ಸನ್ ಅವರು ಒಂದು ಸ್ಟೇಜಲ್ಲಿ ಈ ಎಪ್ಸ್ಟೈನ್ ಫೈಲ್ಸ್ ಬಗ್ಗೆ ಮಾತಾಡಿರ್ತಾರೆ. ಅದಾದಾಗಿಂದನೇ ಅವರೊಂದು ಡೆತ್ ಸ್ಟೋರಿ ಅಂತ ಆಚೆ ಬರುತ್ತೆ. ಅದರಿಂದ ಜನಗಳು ಅದೊಂದು ಫೇಕ್ ಡೆತ್ ಅಂತ ಅವರು ಅಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ನಿಜಾನ ಸುಳ್ಳು ಅನ್ನೋದು ಯಾವುದೇ ರೀತಿಯಾದ ಎವಿಡೆನ್ಸ್ ಇಲ್ಲ. ಇದು ಒಂದು ರೂಮರ್ಸ್ ಆಗಿರ್ಬೋದು, ನಿಜಾನೂ ಆಗಿರ್ಬೋದು. ಅದಕ್ಕೆ ಯಾವುದೇ ರೀತಿಯಾದ ಎವಿಡೆನ್ಸ್ ನಮ್ಮ ಹತ್ರ ಇಲ್ಲ. ಬರೀ ಮೈಕಲ್ ಜಾಕ್ಸನ್ ಅಷ್ಟೇ ಅಲ್ಲ, ಎಪ್ಸ್ಟೈನ್ ಕೂಡ ಇನ್ನೂ ಬದುಕೇ ಇದ್ದಾರೆ ಅಂತ ಜನಗಳು ಹೇಳ್ತಿದ್ದಾರೆ. ಇಂಟರ್ನೆಟ್ಟಲ್ಲಿ ಈ ಒಂದು ಪಿಕ್ಚರ್ ತುಂಬಾ ವೈರಲ್ ಆಗ್ತಾ ಇದೆ. ಈ ಒಬ್ಬ ವ್ಯಕ್ತಿ ಏನಿದಾನಲ್ಲ, ವಯಸ್ಸಾಗಿ ಕಾಣ್ತಿದ್ದಾನಲ್ಲ, ಅವನು ಇಸ್ರೇಲ್ ರೋಡ್ಗಳಲ್ಲಿ ತುಂಬ ಓಡಾಡ್ತಾನೆ ಅಂತ ಕಾಣ್ತಿದೆ. ಅವನು ಬೇರೆ ಯಾರು ಅಲ್ಲ, ಎಪ್ಸ್ಟೈನ್ ಅಂತಾನೆ ಎಲ್ಲರೂ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನು ಇದೆಲ್ಲ ಬಿಟ್ಟು ಹಾಕಿದ್ರೆ, ನಿಕೋ ಕ್ರಿಪ್ ಅಂತ ಒಬ್ಬ ಯೂಟ್ಯೂಬರು ಆ ಎಪ್ಸ್ಟೈನ್ ಐಲ್ಯಾಂಡ್ ಹತ್ರ ಹೋಗೋದಕ್ಕೆ ಟ್ರೈನೇ ಮಾಡ್ಬಿಡ್ತಾನೆ. ಅಲ್ಲಿ ಹೋಗೋಕ್ಕೂ ಮುಂಚೆ ಅವನಿಗೆ ಗೊತ್ತೇ ಇರಲಿಲ್ಲ ಅದು ಅವ್ನ ಲೈಫ್ಗೆ ಎಷ್ಟು ರಿಸ್ಕ್ ಆಗ್ಬೋದು ಅಥವಾ ಎಷ್ಟು ತಪ್ಪಾಗ್ಬೋದು ಅಂತ. ಅವನು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾನೆ. ಅವನು ಆ ಎಪ್ಸ್ಟೈನ್ ಐಲ್ಯಾಂಡ್ ಕಡೆಗೆ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಆ ಒಂದು ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾನೆ. ಆ ಒಂದು ಐಲ್ಯಾಂಡಿಂದ ಒಂದು ಹುಡುಗಿ ಆ ಒಂದು ಯೂಟ್ಯೂಬರ್ದು ವೀಡಿಯೋನ ಮಾಡ್ತಾಳೆ. ಆ್ಯಂಡ್ ಅದಾದಮೇಲಿಂದ ಸೊ ಆ ಯೂಟ್ಯೂಬರು ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ವಾಪಸ್ ಬಂದು ಅವ್ರ ಮನೆಗೆ ಬಂದು ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲ್ ಸೀನ್. ಅವ್ನ ಮನೆಗೆ ಬಂದು ಸ್ವಲ್ಪ ಹೊತ್ತಿಗೆ ಆ ಯೂಟ್ಯೂಬರ್ ಮನೆ ಸುತ್ತ ಬ್ಲ್ಯಾಕ್ ಕಲರ್ ಎಸ್ಸು ರೌಂಡ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಆ ಯೂಟ್ಯೂಬರ್ಗೆ ಎಷ್ಟು ಭಯ ಆಗಿದೆ, ಅವನು ಸಾರಿ ಕೂಡ ಹೇಳ್ತಾನೆ. No intention of ending my life. I love my life and I want to apologize to anyone that I've offended during these last couple of days, and I apologize for the video I posted. It was a little bit disrespectful and I apologize. ಅಷ್ಟೇ ಅಲ್ಲದೆ ಪ್ರತಿ 25 ನಿಮಿಷಕ್ಕೆ ಡೆಲ್ಲಿಯಲ್ಲಿ ಒಬ್ಬರು 25 ನಿಮಿಷಕ್ಕೆ ಕಾಣೆ ಆಗ್ತಿದ್ದಾರೆ. ಇದು ವಾಟ್ಸಪ್ಪಲ್ಲೂ ಎಲ್ಲ ಬಂದಿದಂಥ ಇನ್ಫಾರ್ಮೇಷನ್ ಅಲ್ಲ, ಡೆಲ್ಲಿ ಪೊಲೀಸವರು ಅಧಿಕೃತವಾಗಿ ರಿಲೀಸ್ ಮಾಡೋದಂಥ ಒಂದು ದಾಖಲೆ. ಕಳೆದ 10 ವರ್ಷಗಳಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನರು ಡೆಲ್ಲಿಯಲ್ಲಿ ಕಾಣೆಯಾಗಿದ್ದಾರೆ. ಅದರಲ್ಲಿ 52,000 ಜನರು ಇಂದಿಗೂ ವಾಪಸ್ ಬಂದೇ ಇಲ್ಲ. ಈ 53,000 ಜನ ಎಲ್ಲೋದ್ರು, ಯಾವ ಐಲ್ಯಾಂಡಲ್ಲಿದ್ದಾರೆ ಅಥವಾ ಬದುಕಿದಾರ ಇಲ್ವಾ, ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಇದರಲ್ಲಿ 80% ಬರೀ ವುಮೆನ್ಸೇ ಆಗಿರ್ತಾರೆ. ನಮ್ಮ ದೇಶದಲ್ಲಿ 10 ಮಕ್ಕಳು ಕಾಣೆಯಾದರೆ ಅದರಲ್ಲಿ ಒಬ್ಬರು ಡೆಲ್ಲಿಯಿಂದಾನೆ. ಡೆಲ್ಲಿ ಒಂದು ಕಿಡ್ನ್ಯಾಪಿಂಗ್ ಕ್ಯಾಪಿಟಲ್ ಅನ್ನೋ ಥರ ಆಗೋಗಿದೆ. ನಾವು ಈ ವಿಡಿಯೋ ಮಾಡ್ತಿರೋ ಟೈಮಲ್ಲೇ ಡೆಲ್ಲಿಯಲ್ಲಿ ಯಾರೋ ಒಬ್ಬರು ಕಿಡ್ನಾಪ್ ಆಗಿರ್ಬೋದು. ಸೊ ಇದು ಎಪ್ಸ್ಟೈನ್ ಫೈಲ್ಸ್ನ ಕತೆ.